ಗೃಹಲಕ್ಷ್ಮಿ ಯೋಜನೆಯ ನವೆಂಬರ್ ತಿಂಗಳ ಹಣ ಈಗಾಗಲೇ ಎಲ್ಲರ ಅಕೌಂಟ್ಗೆ ಹಾಕಿದ್ದೀವಿ. ಡಿಸೆಂಬರ್ ಮತ್ತು ಜನವರಿ ತಿಂಗಳದ್ದು ಮಾತ್ರ ಉಳ್ಕೊಂಡಿದೆ. ಸೊ ಡಿಸೆಂಬರ್ದು ನಿನ್ನೆಯಿಂದ ಬಿಲ್ಲಿಂಗ್ ಆಗ್ತಾ ಇದೆ. ಆ ಹಣ ಏನು ಇನ್ನು 2-3 ದಿನದಲ್ಲಿ ಎಲ್ಲರ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ನಿನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವಿಧಾನಸೌಧದ ಬಳಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಹೇಳಿದ್ದಾರೆ. ಇದೇ ರೀತಿ ತುಂಬಾ ದಿನಗಳಿಂದನೇ ಇನ್ನೇನು ಹಾಕ್ತೀವಿ, ಇವತ್ತು ಹಾಕ್ತೀವಿ, ನಾಳೆ ಹಾಕ್ತೀವಿ ಅಂತೇಳಿ ಕಂಟಿನ್ಯೂಸ್ ಆಗಿ ಹೇಳ್ಕೊಳ್ತಾನೆ ಬರ್ತಾ ಇದ್ರು. ಆದರೆ ಈಗ ಸುದ್ದಿಗೋಷ್ಠಿಯಲ್ಲಿ ಹೇಳಿರೋ ಪ್ರಕಾರ ಖಂಡಿತವಾಗಿ ಎಲ್ಲರ ಅಕೌಂಟ್ಗೆ ಜಮಾ ಆಗಬೇಕಾಗಿರೋ ಕಂಪ್ಲೀಟ್ ಹಣನ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗೃಹಲಕ್ಷ್ಮಿ ಹಣ ಬರೋದು ನಿಂತೋಗುತ್ತೆ ಅಥವಾ ಬೇರೆ ರೀಸನ್ಸ್ ಹೇಳ್ಬಿಟ್ಟು ನಿಮಗೆ ಬರ್ತಾ ಇದ್ದಿದ್ದ ಹಣ ನಿಂತೋಗುತ್ತೆ ಅನ್ನೋ ಯಾವುದೇ ಆತಂಕ ಬೇಡ. ಎಲ್ಲರಿಗೂ ಯಾರ್ಯಾರು ಎಲಿಜಿಬಲ್ ಇದ್ದಾರೋ ಇಷ್ಟು ದಿನ ಯಾರ್ಯಾರಿಗೆ ಯಾವ ರೀತಿ ಹಣ ಬರ್ತಿತ್ತೋ ಅವರೆಲ್ಲರಿಗೂ ಖಂಡಿತವಾಗಿ ನಾವು ಹಣವನ್ನು ಅವರ ಅಕೌಂಟ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಆಶ್ವಾಸನೆ ನೀಡಿದ್ದಾರೆ. ತುಂಬ ಜನರಿಗೆ ಇನ್ನೂ 16ನೇ ಕಂತು ಮತ್ತು 17ನೇ ಕಂತು ಗೃಹಲಕ್ಷ್ಮಿ ಯೋಜನೆ ಅವರ ಅಕೌಂಟ್ಗಳಿಗೆ ಜಮಾ ಆಗದೆ ಉಳ್ಕೊಂಡಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರೋ ಪ್ರಕಾರ 16ನೇ ಕಂತು ಆಲ್ಮೋಸ್ಟ್ ಎಲ್ಲರಿಗೂ ಜಮಾ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೇನಾದರೂ ಇನ್ನೂ ಅಮೌಂಟ್ ಬಂದಿಲ್ಲ ಅಂತಂದರೆ ಇಷ್ಟರಲ್ಲೇ ಬರುತ್ತೆ. ಹಾಗೆಯೇ ಸರ್ಕಾರದಿಂದ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದಕ್ಕೆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದ್ರ ಬಗ್ಗೆನೂ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಒಂದು ಲೈಕ್ ಮಾಡಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ. 16ನೇ ಕಂತಿನ ಹಣ ನವೆಂಬರಲ್ಲಿ ಬರಬೇಕಾಗಿತ್ತು. ನವೆಂಬರಲ್ಲಿ ಬರಬೇಕಾಗಿರೋದು ಡಿಸೆಂಬರಲ್ಲಿ ಬರಬೇಕಾಗಿತ್ತು. ಹಾಗೆಯೇ ಡಿಸೆಂಬರಲ್ಲಿ ಬರಬೇಕಾಗಿರೋದು ಜನವರಿಯಲ್ಲಿ ಬರಬೇಕಾಗಿತ್ತು. ಸೊ ಈಗ ನವೆಂಬರ್, ಡಿಸೆಂಬರ್ ಹಾಗೆ ಜನವರಿಯ 3 ತಿಂಗಳ ಹಣ ಜಮಾ ಆಗಬೇಕಾಗಿದೆ. ಯಾಕಂದರೆ ಲಾಸ್ಟ್ ಟೈಮು ಅಕ್ಟೋಬರಿನ ಹಣ ಮಾತ್ರ ಬಿಡುಗಡೆ ಆಗಿ ಎಲ್ಲರ ಅಕೌಂಟ್ಗೆ ಜಮಾ ಆಗಿತ್ತು. ಆಮೇಲೆ ನವೆಂಬರ್ ತಿಂಗಳ ಹಣ ಬಿಡುಗಡೆ ಆಗಬೇಕಾಗಿತ್ತು. ಅದು ಡಿಲೇ ಆಗಿ ಫೆಬ್ರವರಿ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ದೀವಿ. ಅದು ಆಲ್ರೆಡಿ ಎಲ್ಲರ ಅಕೌಂಟ್ಗೆ ಜಮಾ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಇನ್ನೂ ಕೆಲವರಿಗೆ ಜಮಾ ಆಗಿಲ್ಲ. ಇದರಿಂದ ತುಂಬಾ ಜನ ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಿಲ್ಲ, ಅವರ ಅಕೌಂಟ್ಗೆ ಏನಾದರೂ ಇಶ್ಯೂಸ್ ಆಗಿದೆಯಾ ಅನ್ನೋ ಕನ್ಫ್ಯೂಷನ್ಸ್ ಜಾಸ್ತಿ ಆಗ್ತಿದೆ. ಹಾಗೇನೆ ಇದನ್ನ ವೆರಿಫೈ ಮಾಡಿಸೋದಕ್ಕೆ ತಾಲೂಕ್ ಪಂಚಾಯತ್ ಆಫೀಸ್ಗೆ ಹೋಗಿ ವೆರಿಫೈ ಮಾಡಿಸ್ಬೇಕಾ ಅನ್ನೋ ಕನ್ಫ್ಯೂಷನ್ಸ್ ಜಾಸ್ತಿ ಆಗ್ತಿದೆ ಎಲ್ಲರಲ್ಲಿ. ಯಾವುದೇ ಇಶ್ಯೂಸ್ ಇಲ್ಲ, ಯಾರ್ಯಾರಿಗೆ ಇಷ್ಟು ದಿನ ಬರ್ತಾ ಇತ್ತೋ ಅವ್ರು ಎಲ್ಲರಿಗೂ ಯಾವುದೇ ಇಶ್ಯೂ ಇಲ್ಲದೆ ಹಣ ಜಮಾ ಆಗುತ್ತೆ. ಇಶ್ಯೂಸ್ ಏನಾದರೂ ಇರಲಿ ಡೈರೆಕ್ಟಾಗಿ ಸರ್ಕಾರದಿಂದ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಡೈರೆಕ್ಟಾಗಿ DBT ಸ್ಟೇಟಸ್ ಮುಖಾಂತರ ನಿಮ್ಮ ಅಕೌಂಟ್ಗಳಿಗೆ ನೇರವಾಗಿ ಹಣ ಜಮಾ ಆಗಲೇ ಆಗುತ್ತೆ. ಈಗ ಬಂದಿರೋ ಲೇಟೆಸ್ಟ್ ಮಾಹಿತಿ ಪ್ರಕಾರ ಇನ್ನೇನು 2-3 ದಿನಗಳಲ್ಲಿ ನಿಮಗೆ 16ನೇ ಕಂತು ಕಂಪ್ಲೀಟಾಗಿ ಜಮಾ ಆಗುತ್ತೆ. ಹಾಗೆ 17ನೇ ಕಂತು ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ರೇಷನ್ ಕಾರ್ಡ್ಗೆ ಹೊಸದಾಗಿ ಅರ್ಜಿ ಹಾಕೋದಕ್ಕೆ ಮತ್ತು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಫೆಬ್ರವರಿ 12ರಿಂದ ಅವಕಾಶ ಮಾಡಿಕೊಡಲಾಗಿದೆ. ಸೊ ನಿಮ್ಮ ಹತ್ತಿರದ ಗ್ರಾಮ 1 ಕರ್ನಾಟಕ 1 ನಾಗರಿಕ ಸೇವಾ ಕೇಂದ್ರಗಳಿಗೆ ಭೇಟಿ ಮಾಡಿ ಆಧಾರ್ ಕಾರ್ಡ್ ಮತ್ತು ಇನ್ಕಮ್ ಸರ್ಟಿಫಿಕೇಟನ್ನು ತಗೊಂಡೋಗಿ ನೀವು ಅರ್ಜಿ ಸಲ್ಲಿಸಬಹುದು. ಅಥವಾ ಏನಾದರೂ ತಿದ್ದುಪಡಿಗಳಿದ್ರೆ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ತಿದ್ದುಪಡಿ ಮಾಡಿಸ್ಕೊಳ್ಳಿ. ಹಾಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಫೆಬ್ರವರಿ 28ರವರೆಗೆ ಅವಕಾಶ ಮಾಡಿಕೊಡಲಾಗಿದೆ. ಸೊ ಅಷ್ಟರೊಳಗಡೆ ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿ ಏನಾದರೂ ಇದ್ದರೆ ಅದನ್ನು ತಿದ್ದುಪಡಿ ಮಾಡಿಸ್ಕೊಳ್ಳಿ. ಹೆಸರು, ಅಡ್ರೆಸ್ ಹಾಗೆ ನ್ಯಾಯಬೆಲೆ ಅಂಗಡಿಯನ್ನು ಸಹ ಈ ತಿದ್ದುಪಡಿ ಮುಖಾಂತರ ಚೇಂಜ್ ಮಾಡ್ಕೊಳ್ಬೋದು. ಹಾಗೆ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ.